ಮಾರ್ಕ್ ಇದು ನಮ್ಮ ಕಿಚ್ಚ ಸುದೀಪ್ ಅವರು ಅಜಯ್ ಮಾರ್ಕಂಡಯ್ಯ ಅನ್ನೋ ಪಾತ್ರದಲ್ಲಿ ಸೂಪರ್ ಕಾಪ್ ಆಗಿ ಮಿಂಚಿರೋ ಸಿನಿಮಾ. ಟ್ರೈಲರ್ ನೋಡಿದಾಗ್ಲೇ ನಾವು ಮೂವಿನಲ್ಲಿ ಏನೇನಿರುತ್ತೆ ಅಂತ ಗೆಸ್ ಮಾಡ್ಬೋದು. ಹಾಗೆ ನಾನು ಕೂಡ ಗೆಸ್ ಮಾಡಿದ್ದೆ. ನಾನು ಗೆಸ್ ಮಾಡಿರೋದೆಲ್ಲ ಈ ಮೂವಿನಲ್ಲಿ ಇರ್ಲಿಲ್ವಾ, ಏನೇನೆಲ್ಲ ಇಷ್ಟ ಆಯ್ತು ಎಲ್ಲಾನು ಈ ರಿವ್ಯೂ ನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಹಲೋ ನಮಸ್ಕಾರ, ನಾನು ಜಯಂತ್. ಇವತ್ತು ನಾನು ರಿವ್ಯೂ ಮಾಡ್ತಿರೋ ಮೂವಿ ಮಾರ್ಕ್. ಇದು ವಿಜಯ್ ಕಾರ್ತಿಕೇಯ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ನಾನು ಮೊದಲೇ ಹೇಳ್ದಾಗೆ ನಮ್ಮ ಕಿಚ್ಚ ಸುದೀಪ್ ಅವರು ಸೂಪರ್ ಕಾಪ್ ಆಗಿ ಮಿಂಚಿದ್ದಾರೆ. ನವೀನ್ ಚಂದ್ರ ಅವರು, ಯೋಗಿ ಬಾಬು, ಶೇನ್ ಟಾಮ್ ಚಾಕೋ ಅವರು ಲೀಡಿಂಗ್ ಪಾರ್ಟ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಟ್ರೈಲರ್ ನಲ್ಲಿ ಹೇಳಿರೋ ಹಾಗೆ 18 ಮಕ್ಕಳ ಕಿಡ್ನಾಪ್ ಆಗಿರುತ್ತೆ. ಆದ್ರೆ ನಮ್ಮ ಹೀರೋ ಅಜಯ್ ಮಾರ್ಕಂಡಯ್ಯ ಅವರು ಸಸ್ಪೆನ್ಷನ್ ಅಲ್ಲಿ ಇರ್ತಾರೆ. ಇವರು ಸಸ್ಪೆನ್ಷನ್ ಅಲ್ಲಿ ಇದ್ರೂ ಕೂಡ ಇವರದೇ ಆದ ಸ್ಟೈಲ್ ನಲ್ಲಿ, ಸ್ವಾಗ್ ಅಲ್ಲಿ ಡ್ಯೂಟಿ ಮಾಡ್ತಾನೆ ಇರ್ತಾರೆ. ಮಕ್ಕಳಿಗೆ ಏನೂ ಆಗದೆ ಇರೋ ಹಾಗೆ ಕರ್ಕೊಂಡ್ ಬರ್ತೀನಿ ಅಂತ ಮಾತು ಕೂಡ ಕೊಡ್ತಾರೆ. ಇವರು ಮಕ್ಕಳನ್ನ ಹೇಗೆ ಹುಡುಕ್ತಾರೆ, ಏನೇನೆಲ್ಲ ಚಾಲೆಂಜಸ್ ಎದುರಾಗತ್ತೆ, ಅದನ್ನೆಲ್ಲ ಹೇಗೆ ಫೇಸ್ ಮಾಡ್ತಾರೆ, ಮಕ್ಕಳನ್ನ ರಿಟರ್ನ್ ಹೇಗೆ ಕರ್ಕೊಂಡ್ ಬರ್ತಾರೆ ಅನ್ನೋದೇ ಈ ಮೂವಿಯ ಪ್ಲಾಟ್. ಹಾಗೆ ಇವರು ಯಾಕೆ ಮಾತು ಕೊಡ್ತಾರೆ, ಇವರಿಗೂ ಆ ಮಕ್ಕಳಿಗೂ ಏನಾದ್ರೂ ಲಿಂಕ್ ಇದೆಯಾ, ಏನೇನ್ ಚಾಲೆಂಜಸ್ ಫೇಸ್ ಮಾಡ್ತಾರೆ, ಇದನ್ನೆಲ್ಲ ನೀವು ಈ ಮೂವಿ ನೋಡಿ ತಿಳ್ಕೊಬೇಕು. ಆಕ್ಟಿಂಗ್ ಅಂತ ಬಂದ್ರೆ ಕಿಚ್ಚ ಸುದೀಪ್ ಅವರು ಬೆಂಕಿ ಅಂತಾನೆ ಹೇಳ್ಬೋದು. ಆ ಸ್ಟೈಲು, ಆ ಸ್ವ್ಯಾಗು ಏನೇ ಹೇಳಿದ್ರು ಕಮ್ಮಿನೇ ಆಗತ್ತೆ. ಇಲ್ಲಿ ಇವ್ರು ಏನು ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ಕೊಂಡಿದ್ದಾರೆ. ಹಾಗೆ ನವೀನ್ ಚಂದ್ರ ಸಖತ್ ಆಕ್ಟಿಂಗು, ವಿಲನ್ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಇಂಪ್ರೆಸ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಹಾಗೆ ಶೈನ್ ಟಾಮ್ ಚಾಕೋ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಆದ್ರೆ ಯೋಗಿ ಬಾಬು ಇವ್ರ ಕಾಮಿಡಿ ಅಷ್ಟಾಗಿ ಎಲ್ಲೂ ವರ್ಕ್ ಆಗಿಲ್ಲ. ಮೂವಿನಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ತುಂಬಾ ಇದೆ. ಸುದೀಪ್ ಅವ್ರನ್ನ ಪ್ರೆಸೆಂಟ್ ಮಾಡಿರೋ ರೀತಿ ಸಖತ್ ಇಂಪ್ರೆಸ್ ಮಾಡತ್ತೆ. ಹಾಗೆ ಗ್ಯಾಂಗ್ಸ್ಟರ್ಸ್ ಮತ್ತೆ ಕರಪ್ಟ್ ಪೊಲಿಟಿಕಲ್ಸ್ ನ ಫೇಸ್ ಮಾಡೋ ರೀತಿ ತುಂಬಾ ಚೆನ್ನಾಗಿತ್ತು. ಮೂವಿನಲ್ಲಿ ಫಸ್ಟ್ ಇಂದ ಲಾಸ್ಟ್ ತನಕ ಪ್ರೇಕ್ಷಕರನ್ನ ಹಿಡಿದಿಟ್ಕೊಳ್ಳೋ ಸ್ಕ್ರೀನ್ ಪ್ಲೇ ಇದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಅಲ್ಲಲ್ಲೇ ಟ್ವಿಸ್ಟ್ ಗಳು ಕೂಡ ಇದೆ, ಕೆಲವನ್ನ ಗೆಸ್ ಕೂಡ ಮಾಡಬಹುದು. ಸಾಂಗು, ಡ್ಯಾನ್ಸ್, ಫೈಟು ಎಲ್ಲ ಸೂಪರ್ ಆಗಿತ್ತು. ಮಕ್ಕಳನ್ನ ಸೇವ್ ಮಾಡೋ ರೀತಿ ಅಂಡ್ ಅದರಲ್ಲಿರೋ ಥ್ರಿಲ್ ಒಳ್ಳೆ ಮಜಾ ಕೊಡ್ತು. ಇದೆಲ್ಲ ಇದರ ಪ್ಲಸ್ ಪಾಯಿಂಟ್. ಆದ್ರೆ ಅಲ್ಲಲ್ಲೇ ಈ ಸೀನ್ ನ ಎಲ್ಲೋ ನೋಡಿದೀನಲ್ಲ ಅಂತ ಅನ್ಸಿದಂತೂ ನಿಜ. ಇವರ ಹಳೆ ಸಿನಿಮಾ ಮ್ಯಾಕ್ಸ್ ಅದೇ ಶೆಡ್ ನಲ್ಲೇ ಈ ಮೂವಿ ಕೂಡ ಇದೆ. ಹಾಗೆ ಅದೇ ಟೆಂಪ್ಲೇಟು, ಅದೇ ಸಸ್ಪೆನ್ಷನ್, ಅದೇ ಕಾಳಿ ದೇವ್ರು. ತುಂಬಾ ಸಲಿ ಮ್ಯಾಕ್ಸ್ ನ ಇವರೇ ನೆನಪು ಮಾಡ್ತಾರೆ. ಇದೆಲ್ಲ ಬಿಟ್ರೆ ಮೂವಿ ತುಂಬಾ ಚೆನ್ನಾಗಿದೆ. ಮ್ಯಾಕ್ಸ್ ಗೆ ಹೋಲಿಸ್ಕೊಂಡ್ರೆ ಇದರಲ್ಲಿ ತುಂಬಾ ಇಂಪ್ರೂವ್ಮೆಂಟ್ಸ್ ಕಾಣುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ಒಂದು ಆಕ್ಷನ್ ಥ್ರಿಲ್ಲರ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾ. ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಒಂದೊಳ್ಳೆ ಮೂವಿ ನೋಡ್ಬೇಕು ಅಂತ ನೀವ್ ಅನ್ಕೊಂಡಿದ್ರೆ ಮಿಸ್ ಮಾಡದೆ ಈ ಮೂವಿ ನೋಡಿ. ಏನ್ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.